ವೃಶ್ಚಿಕ ರಾಶಿಯ 15 ಪ್ರಮುಖ ವಿಷಯಗಳು. ವೃಶ್ಚಿಕ ರಾಶಿಯವರು ಹೊಸ ವರ್ಷ ತುಂಬಾ ಅದೃಷ್ಟವನ್ನು ಹೊಂದಿದ್ದಾರೆ. ವಿಶೇಷವಾಗಿ ವೃತ್ತಿ ಜೀವನದಲ್ಲಿ ಹಾಗೂ ಆಸ್ತಿ, ಭೂಮಿ, ವಾಹನ ಖರೀದಿ ವಿಷಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅದ್ಭುತವಾದ ವರ್ಷ 2025. ಹಾಗಾದರೆ ವೃಶ್ಚಿಕ ರಾಶಿ 2025 ವರ್ಷ ಭವಿಷ್ಯ ಹೇಗಿರಲಿದೆ ಎಂದು ತಿಳಿಯೋಣ. ವೃಶ್ಚಿಕ ರಾಶಿಯವರಿಗೆ 2025ರಲ್ಲಿ ಶನಿ ಹಾಗೂ ಗುರುಬಲ ಇಲ್ಲ. ಇದರಿಂದಾಗಿ ಕೆಲ ವಿಷಯಗಳಲ್ಲಿ ತುಂಬಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೊತೆಗೆ ರಾಹು ಮೇ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ 4ನೇ ಮನೆಗೆ ಪ್ರಯಾಣ ಮಾಡಲಿದೆ. ಇದು ಸುಖ ಸ್ಥಾನದಲ್ಲಿ ಕೊರತೆ ತರುತ್ತದೆ. ಇದಲ್ಲದೆ ಬೇರೆ ಬೇರೆ ಗ್ರಹಗಳ ಕಾಟ ಕೂಡ ಹೆಚ್ಚಾಗಲಿದೆ. ಆದರೆ ಕೆಲವು ತಿಂಗಳು ವೃಶ್ಚಿಕ ರಾಶಿಯವರಿಗೆ ತುಂಬಾ ಅದ್ಭುತವಾಗಿವೆ. 2025ರಲ್ಲಿ ವೃಶ್ಚಿಕ ರಾಶಿಯ ವ್ಯಾಪಾರ ವ್ಯವಹಾರ ಹೇಗಿರುತ್ತದೆ? ವ್ಯಾಪಾರ ವ್ಯವಹಾರದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ 2025 ತುಂಬಾ ಅದ್ಭುತವಾಗಿದೆ. ಯಾವುದೇ ಸಮಸ್ಯೆಗಳು ಇಲ್ಲ. ಆದರೆ ಮೇ ನಂತರದಲ್ಲಿ ತುಂಬಾ ದೊಡ್ಡ ಹೊಡೆತ ಬೀಳಬಹುದು. ಅಂಗಡಿಯನ್ನೇ ಮುಚ್ಚುವ ಸಂದರ್ಭ ಬರಬಹುದು. ಹೊಸ ವ್ಯವಹಾರ ಆರಂಭಿಸಲು ನೀವು ಯೋಚನೆ ಮಾಡಬಹುದು. ಆದರೆ ಈ ಸಮಯದಲ್ಲಿ ಯಾವುದೇ ಹೊಸ ಕೆಲಸವನ್ನು ಆರಂಭಿಸುವುದು ಉತ್ತಮವಲ್ಲ. ನಿಮಗೆ ತುಂಬಾ ತೊಂದರೆ ಆದರೆ ವ್ಯವಹಾರವನ್ನು ನಿಲ್ಲಿಸಿಬಿಡಿ. ಆದರೆ ಹೊಸ ವ್ಯವಹಾರವನ್ನು ಮಾತ್ರ ಆರಂಭಿಸಬೇಡಿ. ಯಾಕೆಂದರೆ ಇದರಲ್ಲೂ ನಿಮಗೆ ಲಾಭ ಇರುವುದಿಲ್ಲ. ಹೀಗಾಗಿ ಈ ಸಮಯದಲ್ಲಿ ಯಾವುದೇ ಬಂಡವಾಳ ರಹಿತ ಕೆಲಸ ಮಾಡಿ ಸಂಪಾದನೆ ಮಾಡುವುದು ಉತ್ತಮ. ಕಾರಣ ನಿಮಗೆ ಗುರು ಹಾಗೂ ಶನಿ ಬಲವಿಲ್ಲ. ಜೊತೆಗೆ ಪಂಚಮ ಶನಿ ಜೊತೆಗೆ ಅರ್ಧಾಷ್ಟಮಿ ಶನಿಯ ಪೀಡೆ ವರ್ಷ ಪೂರ್ತಿಯಾಗಿ ಇರುತ್ತದೆ. 2025ರಲ್ಲಿ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನ ಹೇಗಿರುತ್ತದೆ? 2025ರಲ್ಲಿ ವೃಶ್ಚಿಕ ರಾಶಿಯವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನು ಪಡೆಯುತ್ತಾರೆ. ಹೊಸ ವರ್ಷ ಹೆಚ್ಚಿನ ಫಲಗಳು ಮಂಗಳ ಗ್ರಹದಿಂದ ಸಿಗುತ್ತವೆ. ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಬೆಳವಣಿಗೆ ಕಂಡುಬರುತ್ತದೆ. ವೃತ್ತಿಯಲ್ಲಿ ಏಳಿಗೆ ಇದ್ದು ಅದಕ್ಕೆ ತಕ್ಕಂತೆ ಸಂಬಳ ಕೂಡ ಹೆಚ್ಚಾಗುತ್ತದೆ. ಆದರೆ ಕೆಲಸದ ಒತ್ತಡ ಹೆಚ್ಚಾಗಲಿದೆ. ಹೀಗಾಗಿ ನಿಮ್ಮ ಮನಸ್ಸು ಗೊಂದಲಗೊಳ್ಳಬಹುದು, ನೆಮ್ಮದಿ ಕಳೆದುಕೊಳ್ಳಬಹುದು. ಮನಸ್ಸನ್ನ ಶಾಂತವಾಗಿಟ್ಟುಕೊಳ್ಳಲು ಪ್ರಯತ್ನಿಸಿ. 2025ರಲ್ಲಿ ವೃಶ್ಚಿಕ ರಾಶಿಯ ಆರ್ಥಿಕ ಜೀವನ ಹೇಗಿರುತ್ತದೆ? ವೃಶ್ಚಿಕ ರಾಶಿಯವರಿಗೆ ಹೊಸ ವರ್ಷದಲ್ಲಿ ಹಣಕಾಸಿನ ಸಮಸ್ಯೆ ಬರುವುದಿಲ್ಲ. ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಹಣವನ್ನು ನೀವು ಯಾವುದೇ ತೊಂದರೆ ಇಲ್ಲದೆ ಸಂಪಾದನೆ ಮಾಡುವಿರಿ. ಆದರೆ ಹೆಚ್ಚು ಗಳಿಕೆ ಮಾಡಲು ತೊಂದರೆ ಆಗುತ್ತದೆ. ಹೊಸ ವರ್ಷದಲ್ಲಿ ಸಾಮಾನ್ಯ ಜೀವನ ನಡೆಸುವಿರಿ. ಯಾಕೆಂದರೆ ವೃಶ್ಚಿಕ ರಾಶಿಯವರ ಧನ ಸ್ಥಾನದಲ್ಲಿ ಗುರು ದೃಷ್ಟಿ ಬೀಳುತ್ತದೆ. ಅಲ್ಲದೆ ವ್ಯಯ ಸ್ಥಾನದಲ್ಲೂ ಗುರು ದೃಷ್ಟಿ ಬೀಳುವುದರಿಂದ ಸಂಪಾದನೆಯೊಂದಿಗೆ ಖರ್ಚು ಕೂಡ ಹೆಚ್ಚಾಗುತ್ತದೆ. ಹೀಗಾಗಿ ಸಾಮಾನ್ಯವಾದ ಆರ್ಥಿಕ ಜೀವನ ಹೊಸ ವರ್ಷದಲ್ಲಿ ಇರಲಿದೆ. 2025ರಲ್ಲಿ ವೃಶ್ಚಿಕ ರಾಶಿಯ ಪ್ರೀತಿ ಜೀವನ ಹೇಗಿರುತ್ತದೆ? ರಾಹು ಕೇತುಗಳ ಪ್ರಭಾವದಿಂದಾಗಿ ವೃಶ್ಚಿಕ ರಾಶಿಯವರ ಪ್ರೇಮ ಜೀವನದಲ್ಲಿ ಋಣಾತ್ಮಕ ಪ್ರಭಾವ ಹೆಚ್ಚಾಗಲಿದೆ. ಹೀಗಾಗಿ ಈ ವರ್ಷ ಪ್ರೇಮ ವಿವಾಹ ಅಥವಾ ಪ್ರೇಮ ಪ್ರಸ್ತಾಪಕ್ಕೆ ಉತ್ತಮವಾದ ವರ್ಷವಲ್ಲ. ನಿಮ್ಮ 5ನೇ ಮನೆಗೆ ಶನಿ ಹೋಗುವುದರಿಂದ ನಿಮ್ಮ ಪ್ರೇಮಾಧಿಪತಿಯಾದ ಗುರು ಅಷ್ಟಮ ಸ್ಥಾನಕ್ಕೆ ಹೋಗುವುದರಿಂದ ವಿವಾಹಕ್ಕೆ ಸೂಕ್ತವಾದ ವಾತಾವರಣ ಇಲ್ಲ. ಹೀಗಾಗಿ ನಿಮ್ಮ ಜನ್ಮ ಜಾತಕ ತೋರಿಸಿಕೊಂಡು ನಂತರ ಯೋಗ ಇದ್ದರೆ ವಿವಾಹವಾಗಬಹುದು. 2025ರಲ್ಲಿ ವೃಶ್ಚಿಕ ರಾಶಿಯ ವೈವಾಹಿಕ ಜೀವನ ಹೇಗಿರುತ್ತದೆ? ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ತುಂಬಾ ಕಲಹಗಳಿಂದ ಕೂಡಿರುತ್ತದೆ. ದೊಡ್ಡ ಸಮಸ್ಯೆಗಳು ಇರುವುದಿಲ್ಲ. ಕಲಹಗಳು ಎಲ್ಲರ ಜೀವನದಲ್ಲಿ ಬಂದು ಹೋಗುವಂತೆ ಬಂದು ಹೋಗುತ್ತವೆ. ಹೀಗಾಗಿ ಮುಂದಿನ ವರ್ಷ ದೊಡ್ಡ ಸಮಸ್ಯೆಗಳೇನು ವೈವಾಹಿಕ ಜೀವನದಲ್ಲಿ ಕಂಡುಬರುವುದಿಲ್ಲ. 6. ವೃಶ್ಚಿಕ ರಾಶಿಯವರ ಅದೃಷ್ಟ ಸಂಖ್ಯೆ ಯಾವುದು? 9ನೇ ಸಂಖ್ಯೆಯು ವೃಶ್ಚಿಕ ರಾಶಿಯ ಜನರಿಗೆ ಅದೃಷ್ಟವಾಗಿದೆ. ಆದ್ದರಿಂದ 9 ಸಂಖ್ಯೆಗಳ 9, 18, 36, 45, 63 ಸರಣಿಯು ಮಂಗಳಕರವಾಗಿದೆ. ಇವುಗಳಲ್ಲದೆ 1, 2, 3 ಸಂಖ್ಯೆಗಳು ಶುಭ. 6, 8 ಸಂಖ್ಯೆಗಳು ಸಮ ಮತ್ತು 4, 5, 6 ಸಂಖ್ಯೆಗಳು ಅಶುಭ. ಈ ಸಂಖ್ಯೆಗಳ ಶುಭವನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿಯೂ ಪ್ರಯೋಜನವಾಗುತ್ತದೆ. 7. ವೃಶ್ಚಿಕ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು? ಈ ರಾಶಿಯವರು ಕೆಂಪು ಬಣ್ಣದ ಬಟ್ಟೆಗಳು, ಬೇಳೆಕಾಳುಗಳು, ಚಿನ್ನ,
ತಾಮ್ರದ ಪಾತ್ರೆಗಳು ಮತ್ತು ಬೇಳೆ ಹಾಗೂ ಬೆಲ್ಲವನ್ನು ದಾನ ಮಾಡಬೇಕು. ಇದು ಮಂಗಳ ಗ್ರಹವನ್ನು ಬಲಪಡಿಸುತ್ತದೆ. ನಿಮ್ಮ ಜೀವನದಲ್ಲಿ ಮುಂದೆ ಬರುವ ಎಲ್ಲ ಅಡೆತಡೆಗಳನ್ನು ದೂರ ಮಾಡಲು ಮಂಗಳವಾರದಂದು ಈ ದಾನ ಮಾಡಬೇಕು. ಇದು ಶುಭ ಫಲಗಳನ್ನು ನೀಡುತ್ತದೆ. ದಾನ ಮಾಡುವುದು ನಿಮಗೆ ಮಾನಸಿಕ ಶಾಂತಿ ಮತ್ತು ಧನಾತ್ಮಕತೆಯನ್ನು ನೀಡುತ್ತದೆ. 8. ವೃಶ್ಚಿಕ ರಾಶಿಯವರು ಯಾವ ದಾನವನ್ನು ಮಾಡಬಾರದು? ಈ ರಾಶಿಯ ಜನರು ಕಬ್ಬಿಣದ, ಲೋಹ ಮತ್ತು ಕಪ್ಪು ಬಟ್ಟೆಗಳನ್ನು ಯಾರಿಗೂ ದಾನ ಮಾಡಬಾರದು. ಈ ವಸ್ತುಗಳನ್ನು ರಾಹು ಮತ್ತು ಶನಿಯ ಪ್ರಭಾವವನ್ನು ಹೆಚ್ಚಿಸಬಹುದು. ಇದು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಜೊತೆಗೆ ಹಾಲು ಮತ್ತು ಅಕ್ಕಿಯನ್ನು ದಾನ ಮಾಡುವುದು ನಿಮಗೆ ಅಶುಭ ಫಲಗಳನ್ನು ನೀಡುತ್ತದೆ. ಇದರಿಂದ ನಿಮ್ಮ ಮಾನಸಿಕ ನೆಮ್ಮದಿ ಹಾಳಾಗುತ್ತದೆ ಎಂಬ ನಂಬಿಕೆ ಇದೆ. ಸ್ನೇಹಿತರೆ, ತಪ್ಪಾಗಿಯೂ ಈ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ. 9. ವೃಶ್ಚಿಕ ರಾಶಿಯವರು ಯಾವ ವ್ರತವನ್ನು ಮಾಡಬೇಕು? ಮಂಗಳವಾರದ ವ್ರತವನ್ನು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಮಂಗಳಕರವಾದ ವ್ರತವೆಂದು ಹೇಳುತ್ತಾರೆ. ಈ ಉಪವಾಸವನ್ನು ಅವರ ಆರೋಗ್ಯಕ್ಕೆ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಅನಾರೋಗ್ಯದ ಸಮಯದಲ್ಲಿ ಈ ಉಪವಾಸ ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಂಗಳವಾರ ಹನುಮಂತನ ಪೂಜೆ ಮತ್ತು ಮಂಗಳ ಗ್ರಹದ ಮಂತ್ರಗಳನ್ನು ಜಪ ಮಾಡುವುದು ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಅವರ ಜೀವನದಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ. 10. ವೃಶ್ಚಿಕ ರಾಶಿಯ ಜನರು ಯಾವ ಬಣ್ಣವನ್ನು ಧರಿಸಬೇಕು? ವೃಶ್ಚಿಕ ರಾಶಿಯವರಿಗೆ ಕೆಂಪು, ಮರೂನ್ ಮತ್ತು ಗಾಢವಾದ ಕಿತ್ತಳೆ ಬಣ್ಣವನ್ನು ಅದೃಷ್ಟವೆಂದು ಪರಿಗಣಿಸಲಾಗುತ್ತದೆ. ಈ ಬಣ್ಣಗಳು ಮಂಗಳ ಗ್ರಹದೊಂದಿಗೆ ಸಂಬಂಧಿಸಿವೆ ಮತ್ತು ಆತ್ಮವಿಶ್ವಾಸ ಹಾಗೂ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಅವುಗಳನ್ನು ಧರಿಸುವುದರಿಂದ ನಿಮಗೆ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಸ್ನೇಹಿತರೆ, ವಿಶೇಷ ಸಮಾರಂಭಗಳಲ್ಲಿ ಮತ್ತು ಹಬ್ಬದ ಸಮಯದಲ್ಲಿ ಈ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು. 11. ವೃಶ್ಚಿಕ ರಾಶಿಯವರು ಯಾವ ರಾಶಿಯವರಿಗೆ ಮದುವೆ ಆಗುವುದು ಉತ್ತಮ? ವೃಶ್ಚಿಕ ರಾಶಿಯವರು ಕೆಲವರನ್ನು ಹೊರತುಪಡಿಸಿ ಉಳಿದೆಲ್ಲ ರಾಶಿಚಕ್ರದ ಚಿಹ್ನೆಗಳೊಂದಿಗೆ ಮದುವೆಗೆ ಹೊಂದಿಕೆ ಆಗುವಂತೆ ತೋರುತ್ತಿದ್ದರೂ ವೃಶ್ಚಿಕ ರಾಶಿಯೊಂದಿಗೆ ವೈವಾಹಿಕ ಸಂಬಂಧಗಳಲ್ಲಿ ಹೆಚ್ಚು ಪ್ರತಿಕೂಲವಾಗಿ ತೋರುವ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಇವೆ. ಈ ರಾಶಿ ಚಕ್ರ ಚಿಹ್ನೆಗಳಲ್ಲಿ ಕರ್ಕ, ಮಕರ ಮತ್ತು ಮೀನ ಸೇರಿವೆ. ಈ ರಾಶಿ ಚಕ್ರ ಚಿಹ್ನೆಗಳ ಅಡಿಯಲ್ಲಿ ಜನಿಸಿದ ಜನರು ವೃಶ್ಚಿಕ ಜೊತೆ ಉತ್ತಮವಾಗಿ ಹೊಂದಿಕೊಳ್ಳುತ್ತಾರೆ. 12. ವೃಶ್ಚಿಕ ರಾಶಿಯವರಿಗೆ ಯಾವ ರೋಗ ಬರಬಹುದು? ವೃಶ್ಚಿಕ ರಾಶಿಯ ವ್ಯಕ್ತಿಯ ಮಂಗಳವು ಅಶುಭವಾಗಿದ್ದರೆ ಮಂಗಳಕ್ಕೆ ಸಂಬಂಧಿಸಿದ ರೋಗಗಳು, ಹೊಟ್ಟೆಯ ರೋಗಗಳು, ಕಾಲರ, ಪಿತ್ತ, ಪಿಷ್ಟುಲ, ಹುಣ್ಣು, ಅಲ್ಸರ್ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ಮಾನಸಿಕ ಕಾಯಿಲೆಗಳು, ಅತಿಯಾದ ಕೋಪ, ಹುಚ್ಚುತನ, ಕಿರಿಕಿರಿ, ಒತ್ತಡ, ನಿದ್ರಾಹೀನತೆ ಇತ್ಯಾದಿ ರೋಗಗಳು ಬರಬಹುದು. 13. ವೃಶ್ಚಿಕ ರಾಶಿಯವರಿಗೆ ಯಾವ ಕೆಲಸ ಉತ್ತಮ? ವೃಶ್ಚಿಕ ರಾಶಿಯ ಜನರು ಮಂಗಳಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಆದ್ದರಿಂದ ವೃಶ್ಚಿಕ ರಾಶಿಯ ಜನರು ಇಂಜಿನಿಯರಿಂಗ್, ವಕಾಲತ್ತು, ಪೊಲೀಸ್, ಸೇನೆ, ರಕ್ಷಣಾ ಕ್ಷೇತ್ರ, ಜ್ಯೋತಿಷ್ಯ ಮತ್ತು ಸಂಶೋಧನಾ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ವೃಶ್ಚಿಕ ರಾಶಿಯ ಜನರು ಬೋಧನೆ ಮತ್ತು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಸಹ ಯಶಸ್ವಿಯಾಗುತ್ತಾರೆ. 14. ವೃಶ್ಚಿಕ ರಾಶಿಯವರಿಗೆ ಯಾವ ದೇವರುಗಳು ರಕ್ಷಿಸುತ್ತಾರೆ? ವೃಶ್ಚಿಕ ರಾಶಿಯ ಜನರ ನೆಚ್ಚಿನ ದೇವರುಗಳೆಂದರೆ ಹನುಮಂತ ಮತ್ತು ಭಗವಾನ್ ಶ್ರೀರಾಮ. ವೃಶ್ಚಿಕ ರಾಶಿಯ ಆಡಳಿತ ಗ್ರಹ ಮಂಗಳ ಮತ್ತು ಮಂಗಳದ ಅಧಿಪತಿಗಳನ್ನು ಹನುಮಾನ್ ಮತ್ತು ಭಗವಾನ್ ಶ್ರೀರಾಮ ಎಂದು ಪರಿಗಣಿಸಲಾಗುತ್ತದೆ. ವೃಶ್ಚಿಕ ರಾಶಿಯ ಜನರು ಹನುಮಾನ್ಜಿಯವರ ಆಶೀರ್ವಾದ ಪಡೆಯಲು ಓಂ ರಾಮದೂತಾಯ ನಮಃ ಎಂಬ ಮಂತ್ರವನ್ನು ಪಠಿಸಬೇಕು. ಓಂ ಹನುಮತೆ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ದೈಹಿಕ ಮತ್ತು ಆರ್ಥಿಕ ನೋವಿನಿಂದ ಪರಿಹಾರ ದೊರೆಯುತ್ತದೆ. 15. ವೃಶ್ಚಿಕ ರಾಶಿಯವರು ಯಾವ ವಯಸ್ಸಿನಲ್ಲಿ ಮದುವೆ ಆಗುತ್ತಾರೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯ ಜನರು 25ರಿಂದ 30 ವರ್ಷದ ವಯಸ್ಸಿನೊಳಗೆ ಮದುವೆ ಆಗಬಹುದು. ಅವರಿಗೆ ಮದುವೆಗೆ ಉತ್ತಮ ಸಮಯ 30 ವರ್ಷಗಳ ನಂತರ ಎಂದು ಪರಿಗಣಿಸಲಾಗುತ್ತದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.